ಹಿಂದೂಗಳ ಧಾರ್ಮಿಕ ಪುಣ್ಯಕ್ಷೇತ್ರ ಧರ್ಮಸ್ಥಳ. ಧರ್ಮಸ್ಥಳದ ಮೇಲೆ ಬಾಹ್ಯ ಶಕ್ತಿಗಳಿಂದ ಆಗ್ತಿರುವಂಥ ಷಡ್ಯಂತ್ರದ ಬಗ್ಗೆ ಇವತ್ತು ಜಗತ್ತಿನಾದ್ಯಂತ ಚರ್ಚೆ ಆಗ್ತಾ ಇದೆ. ಸರ್ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್, ನಿಮಗೆ 2023ರಲ್ಲಿ ಇಂಥದ್ದೊಂದು ಡೌಟ್ ಬರೋದಕ್ಕೆ ಕಾರಣ ಏನು ಸರ್? ರೀಸನ್ ಏನು? ಅನೇಕ ಹಿಂದೂ ಧರ್ಮದ ಗುರುಗಳನ್ನು ಟಾರ್ಗೆಟ್ ಮಾಡಬೇಕು ಅನ್ನೋ ಒಂದು ಷಡ್ಯಂತ್ರ ಇತ್ತು. ಅದ್ರ ಬಗ್ಗೆ ನಾನು ಧ್ವನಿ ಎತ್ತಿದ್ದೆ. ಅದಲ್ಲದೆ ಸೆಪ್ಟೆಂಬರ್ 1, 2023ಕ್ಕೆ ಈ ಧರ್ಮ ಪ್ರಚಾರಕರು, ಅಮೇರಿಕದಲ್ಲಿ ಕೂತ್ಕೊಂಡಿರ್ತಕ್ಕಂಥ ಧರ್ಮ ಪ್ರಚಾರಕರು, ಚೆನ್ನೈಯಲ್ಲಿರ್ತಕ್ಕಂಥ ಅನೇಕ ಧರ್ಮ ಪ್ರಚಾರಕರನ್ನು ಹಿಡ್ಕೊಂಡು ಕರ್ನಾಟಕದಲ್ಲಿ ಒಂದು ಅಲ್ಲೋಲ ಕಲ್ಲೋಲ ಮಾಡಬೇಕು, ಈ ಹಿಂದೂ ಧರ್ಮದ ಬಗ್ಗೆ ಅಸೂಯೆ ಉಂಟು ಮಾಡಬೇಕು, ಹಿಂದೂ ಧರ್ಮದಲ್ಲಿ ಬಿರುಕನ್ನು ಉಂಟು ಮಾಡಬೇಕು, ಇಲ್ಲಿನ ಒಂದು ಪ್ರಚಾರಕ್ಕೆ ಅಥವಾ ಧರ್ಮ ಮತಾಂತರಕ್ಕೆ ಯಾವುದು ಅಡ್ಡಿಯಾಗಿದೆ, ಯಾವುದು ತಡೆಗೋಡೆ ಆಗಿದೆ, ಆ ತಡೆಗೋಡೆಯನ್ನು ನೆಲಸಮ ಮಾಡಬೇಕು ಅಂತ ಹೇಳಿ ಹೊರಟಂಥ ಕಾರ್ಯಕ್ರಮವೇ ಈ ಧರ್ಮ ಪ್ರಚಾರಕರು ಒಂದು ಇಂಟರ್ನ್ಯಾಷನಲ್ ವೆಬ್ಸೈಟನ್ನು ಮಾಡಿ ಅಲ್ಲಿ ಎಲ್ಲೆಲ್ಲಿ ಕನ್ವರ್ಷನ್ ಆಗ್ತಾ ಇಲ್ಲ, ಎಲ್ಲೆಲ್ಲಿ ಕನ್ವರ್ಷನ್ ಕಮ್ಮಿ ಆಗ್ತಾ ಇದೆ, ಭಾರತದಲ್ಲಿ ಹೆಚ್ಚಾಗಿ ಕನ್ವರ್ಷನ್ ಆಗಿರುವ ರಾಜ್ಯ ತಮಿಳ್ನಾಡು ಆಗಿರ್ಬೋದು, ಕೇರಳ ಆಗಿರ್ಬೋದು, ಒಡಿಸ್ಸಾ ಆಗಿರ್ಬೋದು, ಪಶ್ಚಿಮ ಬಂಗಾಳ ಆಗಿರ್ಬೋದು, ಎಲ್ಲ ಕಡೆ ಧರ್ಮ ಪರಿವರ್ತನೆ ಆಗ್ತಾ ಇದೆ. ಕರ್ನಾಟಕದಲ್ಲಿ ಯಾಕೆ ಆಗ್ತಾ ಇಲ್ಲ ಅನ್ನೋ ಒಂದು ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು ಕರ್ನಾಟಕದಲ್ಲಿ ಧರ್ಮಸ್ಥಳ ಒಂದು ಕೇಂದ್ರ ಬಿಂದುವಲ್ಲಿದೆ. ಧರ್ಮಸ್ಥಳದಲ್ಲಿ ಇರ್ತಕ್ಕಂಥ ಅನೇಕ ಸವಲತ್ತುಗಳು ಮತ್ತು ಆ ದೇವರ ಬಗ್ಗೆ ಇರತಕ್ಕಂಥ ಪವಿತ್ರತೆಯನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಇಂಟರ್ನ್ಯಾಷನಲ್ ಕಂಪ್ನಿ ಏನಿದೆ ಇದು, ಇದನ್ನು ಸ್ಟಡಿ ಮಾಡಿ ನಮ್ಮ ಪ್ರಚಾರಕ್ಕೆ ಮತ್ತು ನಮ್ಮ ಧರ್ಮ ಪರಿವರ್ತನೆಗೆ ಯಾವುದು ಅಡ್ಡಗೋಡೆಯಾಗಿ ನಿಂತ್ಕೊಂಡಿದೆ, ಯಾವುದು ಅಡ್ಡಗೋಡೆಯಾಗಿ ನಿಂತ್ಕೊಂಡಿರ್ತಕ್ಕಂಥದ್ದು, ಒಂದು ಊಟ ಬೇಕು, ಒಂದು ಹಾಸ್ಪಿಟಲ್ ಬೇಕು, ಒಂದು ಎಜುಕೇಷನ್ ಬೇಕು, ಇದನ್ನು ಎಲ್ಲಿ ಕಮ್ಮಿ ಇದೆಯೋ ಅಲ್ಲಿ ಪ್ರಚಾರ ಮಾಡಬೇಕು. ಆದರೆ ಇದು ಸಂಪತ್ತಾಗಿ ಹೆಚ್ಚಾಗಿ ಇರ್ತಕ್ಕಂಥದ್ದು ಧರ್ಮಸ್ಥಳದಲ್ಲಿ. ಅದನ್ನು ನಾವು ಬೆನ್ನು ಮುರಿದ್ರೆ, ಆ ಸಂಸ್ಥೆಯನ್ನು ನಾವು ಮಟ್ಟ ಹಾಕಿದ್ರೆ ಕರ್ನಾಟಕದಲ್ಲಿ ಧರ್ಮ ಪ್ರಚೋದನೆ ಮತ್ತು ಧರ್ಮ ಕನ್ವರ್ಷನನ್ನು ಹೆಚ್ಚಾಗಿ ಮಾಡ್ಬೋದು ಅಂಥೇಳಿ ಒಂದು ಇಂಟರ್ನ್ಯಾಷನಲ್ ಸಂಸ್ಥೆ ಚೆನ್ನೈನ ಮಾಜಿ ಒಬ್ಬ ಸಿಟ್ಟಿಂಗ್ MP ಮುಖಾಂತರ ಇದನ್ನು ಹುನ್ನಾರ ಮಾಡಿದರು. ಅದು ನಾನು 2023 ಸೆಪ್ಟೆಂಬರ್ 1ಕ್ಕೆ ಹೋಮ್ ಮಿನಿಸ್ಟ್ರಿ ಅಮಿತ್ ಶಾ ಅವ್ರಿಗಾಗಿರ್ಬೋದು, ಇಲ್ಲಿನ DIG ಆಗಿರ್ಬೋದು, ಆಗಿನ ಹೋಮ್ ಮಿನಿಸ್ಟರ್ ಆಗಿರ್ಬೋದು, DCPಗಾಗಿರ್ಬೋದು, ನನ್ನ ಕಂಪ್ಲೇಂಟ್ ಕಾಪಿಯನ್ನು ಇಲ್ಲಿ ಪ್ರಚಾರಕ್ಕಾಗಿ ಧರ್ಮವನ್ನು ಬಳಸ್ಕೊಂಡಿದ್ದಾರೆ ಅಂಥೇಳಿ ಕಂಪ್ಲೇಂಟನ್ನು ನಾನು ಆವಾಗಲೇ 2023 ಸೆಪ್ಟೆಂಬರ್ 1ಕ್ಕೆ ಮಾಡಿ ಕರ್ನಾಟಕ ಪ್ರೆಸ್ ಕ್ಲಬ್ಬಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸನ್ನು ಮಾಡಿದ್ದೆ. ಧಾರ್ಮಿಕ ಪುಣ್ಯ ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟು ಅಲ್ಲಿ ಮತಾಂತರದ ಬಗ್ಗೆ ಅವರು ಮಾಡಿದಂಥ ಷಡ್ಯಂತ್ರವನ್ನು 2023ರಲ್ಲೇ ಪ್ರಶಾಂತ್ ಸಂಬರ್ಗಿ ಅವರು ಹೇಳಿದರು. ಆ ಕುರಿತಾಗಿ ಧ್ವನಿ ಎತ್ತಿದ್ರು. ಈಗ ಇಲ್ಲಿಯವರೆಗೂ ಕೂಡ ಬಂದು ನಿಂತಿದೆ. ಮುಂದೆ ಇದು ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹಿಂದೂಗಳ ಧಾರ್ಮಿಕ ಪುಣ್ಯಕ್ಷೇತ್ರ ಧರ್ಮಸ್ಥಳ. ಧರ್ಮಸ್ಥಳದ ಮೇಲೆ ಬಾಹ್ಯ ಶಕ್ತಿಗಳಿಂದ ಆಗ್ತಿರುವಂಥ ಷಡ್ಯಂತ್ರದ ಬಗ್ಗೆ ಇವತ್ತು ಜಗತ್ತಿನಾದ್ಯಂತ ಚರ್ಚೆ ಆಗ್ತಾ ಇದೆ. ಸರ್ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್, ನಿಮಗೆ 2023ರಲ್ಲಿ ಇಂಥದ್ದೊಂದು ಡೌಟ್ ಬರೋದಕ್ಕೆ ಕಾರಣ ಏನು ಸರ್? ರೀಸನ್ ಏನು? ಅನೇಕ ಹಿಂದೂ ಧರ್ಮದ ಗುರುಗಳನ್ನು ಟಾರ್ಗೆಟ್ ಮಾಡಬೇಕು ಅನ್ನೋ ಒಂದು ಷಡ್ಯಂತ್ರ ಇತ್ತು. ಅದ್ರ ಬಗ್ಗೆ ನಾನು ಧ್ವನಿ ಎತ್ತಿದ್ದೆ. ಅದಲ್ಲದೆ ಸೆಪ್ಟೆಂಬರ್ 1, 2023ಕ್ಕೆ ಈ ಧರ್ಮ ಪ್ರಚಾರಕರು, ಅಮೇರಿಕದಲ್ಲಿ ಕೂತ್ಕೊಂಡಿರ್ತಕ್ಕಂಥ ಧರ್ಮ ಪ್ರಚಾರಕರು, ಚೆನ್ನೈಯಲ್ಲಿರ್ತಕ್ಕಂಥ ಅನೇಕ ಧರ್ಮ ಪ್ರಚಾರಕರನ್ನು ಹಿಡ್ಕೊಂಡು ಕರ್ನಾಟಕದಲ್ಲಿ ಒಂದು ಅಲ್ಲೋಲ ಕಲ್ಲೋಲ ಮಾಡಬೇಕು, ಈ ಹಿಂದೂ ಧರ್ಮದ ಬಗ್ಗೆ ಅಸೂಯೆ ಉಂಟು ಮಾಡಬೇಕು, ಹಿಂದೂ ಧರ್ಮದಲ್ಲಿ ಬಿರುಕನ್ನು ಉಂಟು ಮಾಡಬೇಕು, ಇಲ್ಲಿನ ಒಂದು ಪ್ರಚಾರಕ್ಕೆ ಅಥವಾ ಧರ್ಮ ಮತಾಂತರಕ್ಕೆ ಯಾವುದು ಅಡ್ಡಿಯಾಗಿದೆ, ಯಾವುದು ತಡೆಗೋಡೆ ಆಗಿದೆ, ಆ ತಡೆಗೋಡೆಯನ್ನು ನೆಲಸಮ ಮಾಡಬೇಕು ಅಂತ ಹೇಳಿ ಹೊರಟಂಥ ಕಾರ್ಯಕ್ರಮವೇ ಈ ಧರ್ಮ ಪ್ರಚಾರಕರು ಒಂದು ಇಂಟರ್ನ್ಯಾಷನಲ್ ವೆಬ್ಸೈಟನ್ನು ಮಾಡಿ ಅಲ್ಲಿ ಎಲ್ಲೆಲ್ಲಿ ಕನ್ವರ್ಷನ್ ಆಗ್ತಾ ಇಲ್ಲ, ಎಲ್ಲೆಲ್ಲಿ ಕನ್ವರ್ಷನ್ ಕಮ್ಮಿ ಆಗ್ತಾ ಇದೆ, ಭಾರತದಲ್ಲಿ ಹೆಚ್ಚಾಗಿ ಕನ್ವರ್ಷನ್ ಆಗಿರುವ ರಾಜ್ಯ ತಮಿಳ್ನಾಡು ಆಗಿರ್ಬೋದು, ಕೇರಳ ಆಗಿರ್ಬೋದು, ಒಡಿಸ್ಸಾ ಆಗಿರ್ಬೋದು, ಪಶ್ಚಿಮ ಬಂಗಾಳ ಆಗಿರ್ಬೋದು, ಎಲ್ಲ ಕಡೆ ಧರ್ಮ ಪರಿವರ್ತನೆ ಆಗ್ತಾ ಇದೆ. ಕರ್ನಾಟಕದಲ್ಲಿ ಯಾಕೆ ಆಗ್ತಾ ಇಲ್ಲ ಅನ್ನೋ ಒಂದು ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು ಕರ್ನಾಟಕದಲ್ಲಿ ಧರ್ಮಸ್ಥಳ ಒಂದು ಕೇಂದ್ರ ಬಿಂದುವಲ್ಲಿದೆ. ಧರ್ಮಸ್ಥಳದಲ್ಲಿ ಇರ್ತಕ್ಕಂಥ ಅನೇಕ ಸವಲತ್ತುಗಳು ಮತ್ತು ಆ ದೇವರ ಬಗ್ಗೆ ಇರತಕ್ಕಂಥ ಪವಿತ್ರತೆಯನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಇಂಟರ್ನ್ಯಾಷನಲ್ ಕಂಪ್ನಿ ಏನಿದೆ ಇದು, ಇದನ್ನು ಸ್ಟಡಿ ಮಾಡಿ ನಮ್ಮ ಪ್ರಚಾರಕ್ಕೆ ಮತ್ತು ನಮ್ಮ ಧರ್ಮ ಪರಿವರ್ತನೆಗೆ ಯಾವುದು ಅಡ್ಡಗೋಡೆಯಾಗಿ ನಿಂತ್ಕೊಂಡಿದೆ, ಯಾವುದು ಅಡ್ಡಗೋಡೆಯಾಗಿ ನಿಂತ್ಕೊಂಡಿರ್ತಕ್ಕಂಥದ್ದು, ಒಂದು ಊಟ ಬೇಕು, ಒಂದು ಹಾಸ್ಪಿಟಲ್ ಬೇಕು, ಒಂದು ಎಜುಕೇಷನ್ ಬೇಕು, ಇದನ್ನು ಎಲ್ಲಿ ಕಮ್ಮಿ ಇದೆಯೋ ಅಲ್ಲಿ ಪ್ರಚಾರ ಮಾಡಬೇಕು. ಆದರೆ ಇದು ಸಂಪತ್ತಾಗಿ ಹೆಚ್ಚಾಗಿ ಇರ್ತಕ್ಕಂಥದ್ದು
ಧರ್ಮಸ್ಥಳದಲ್ಲಿ ಅದನ್ನು ನಾವು ಬೆನ್ಮೂರಿದ್ರೆ ಆ ಸಂಸ್ಥೆಯನ್ನು ನಾವು ಮಟ್ಟ ಹಾಕಿದ್ರೆ ಕರ್ನಾಟಕದಲ್ಲಿ ಧರ್ಮ ಪ್ರಚೋದನೆ ಮತ್ತು ಧರ್ಮ ಕನ್ವರ್ಷನನ್ನು ಹೆಚ್ಚಾಗಿ ಮಾಡ್ಬೋದು ಅಂಥೇಳಿ ಒಂದು ಇಂಟರ್ನ್ಯಾಷನಲ್ ಸಂಸ್ಥೆ ಚೆನ್ನೈನ ಮಾಜಿ ಒಬ್ಬ ಸಿಟ್ಟಿಂಗ್ MP ಮುಖಾಂತರ ಇದನ್ನು ಹುನ್ನಾರ ಮಾಡಿದರು. ಅದು ನಾನು 2023 ಸೆಪ್ಟೆಂಬರ್ 1ಕ್ಕೆ ಹೋಮ್ ಮಿನಿಸ್ಟ್ರಿ ಅಮಿತ್ ಶಾ ಅವ್ರಿಗಾಗಿರ್ಬೋದು, ಇಲ್ಲಿನ DIG ಆಗಿರ್ಬೋದು, ಆಗಿನ ಹೋಮ್ ಮಿನಿಸ್ಟರ್ ಆಗಿರ್ಬೋದು, DCPಗಾಗಿರ್ಬೋದು ನನ್ನ ಕಂಪ್ಲೇಂಟ್ ಕಾಪಿಯನ್ನು ಇಲ್ಲಿ ಪ್ರಚಾರಕ್ಕಾಗಿ ಧರ್ಮವನ್ನು ಬಳಸ್ಕೊಂಡಿದ್ದಾರೆ ಅಂಥೇಳಿ ಕಂಪ್ಲೇಂಟನ್ನು ನಾನು ಆವಾಗಲೇ 2023 ಸೆಪ್ಟೆಂಬರ್ 1ಕ್ಕೆ ಮಾಡಿ ಕರ್ನಾಟಕ ಪ್ರೆಸ್ ಕ್ಲಬ್ಬಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸನ್ನು ಮಾಡಿದ್ದೆ. ಧಾರ್ಮಿಕ ಪುಣ್ಯ ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟು ಅಲ್ಲಿ ಮತಾಂತರದ ಬಗ್ಗೆ ಅವರು ಮಾಡಿದಂಥ ಷಡ್ಯಂತ್ರವನ್ನು 2023ರಲ್ಲೇ ಪ್ರಶಾಂತ್ ಸಂಬರ್ಗಿ ಅವರು ಹೇಳಿದ್ರು. ಆ ಕುರಿತಾಗಿ ಧ್ವನಿ ಎತ್ತಿದ್ರು. ಈಗ ಇಲ್ಲಿಯವರೆಗೂ ಕೂಡ ಬಂದು ನಿಂತಿದೆ. ಮುಂದೆ ಇದು ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹಿಂದೂಗಳ ಧಾರ್ಮಿಕ ಪುಣ್ಯಕ್ಷೇತ್ರ ಧರ್ಮಸ್ಥಳದ ಮೇಲೆ ಬಾಹ್ಯ ಶಕ್ತಿಗಳಿಂದ ಆಗ್ತಿರುವಂಥ ಷಡ್ಯಂತ್ರದ ಬಗ್ಗೆ ಇವತ್ತು ಜಗತ್ತಿನಾದ್ಯಂತ ಚರ್ಚೆ ಆಗ್ತಾ ಇದೆ. ಸರ್ ನಮಸ್ಕಾರ. ನಮಸ್ಕಾರ. ಸರ್, ನಿಮಗೆ 2023ರಲ್ಲಿ ಇಂಥದ್ದೊಂದು ಡೌಟ್ ಬರೋದಕ್ಕೆ ಕಾರಣ ಏನು ಸರ್? ರೀಸನ್ ಏನು? ಅನೇಕ ಹಿಂದೂ ಧರ್ಮದ ಗುರುಗಳನ್ನು ಟಾರ್ಗೆಟ್ ಮಾಡಬೇಕು ಅನ್ನೋ ಒಂದು ಷಡ್ಯಂತ್ರ ಇತ್ತು. ಅದ್ರ ಬಗ್ಗೆ ನಾನು ಧ್ವನಿ ಎತ್ತಿದ್ದೆ. ಅದಲ್ಲದೆ ಸೆಪ್ಟೆಂಬರ್ 1, 2023ಕ್ಕೆ ಈ ಧರ್ಮ ಪ್ರಚಾರಕರು, ಅಮೇರಿಕದಲ್ಲಿ ಕೂತ್ಕೊಂಡಿರ್ತಕ್ಕಂಥ ಧರ್ಮ ಪ್ರಚಾರಕರು, ಚೆನ್ನೈಯಲ್ಲಿರ್ತಕ್ಕಂಥ ಅನೇಕ ಧರ್ಮ ಪ್ರಚಾರಕರನ್ನು ಹಿಡ್ಕೊಂಡು ಕರ್ನಾಟಕದಲ್ಲಿ ಒಂದು ಅಲ್ಲೋಲ ಕಲ್ಲೋಲ ಮಾಡಬೇಕು, ಈ ಹಿಂದೂ ಧರ್ಮದ ಬಗ್ಗೆ ಅಸೂಯೆ ಉಂಟು ಮಾಡಬೇಕು, ಹಿಂದೂ ಧರ್ಮದಲ್ಲಿ ಬಿರುಕನ್ನು ಉಂಟು ಮಾಡಬೇಕು, ಇಲ್ಲಿನ ಒಂದು ಪ್ರಚಾರಕ್ಕೆ ಅಥವಾ ಧರ್ಮ ಮತಾಂತರಕ್ಕೆ ಯಾವುದು ಅಡ್ಡಿಯಾಗಿದೆ, ಯಾವುದು ತಡೆಗೋಡೆಯಾಗಿದೆ, ಆ ತಡೆಗೋಡೆಯನ್ನು ನೆಲಸಮ ಮಾಡಬೇಕು ಅಂತ ಹೇಳಿ ಹೊರಟಂಥ ಕಾರ್ಯಕ್ರಮವೇ ಈ ಧರ್ಮ ಪ್ರಚಾರಕರು ಒಂದು ಇಂಟರ್ನ್ಯಾಷನಲ್ ವೆಬ್ಸೈಟನ್ನು ಮಾಡಿ ಅಲ್ಲಿ ಎಲ್ಲೆಲ್ಲಿ ಕನ್ವರ್ಷನ್ ಆಗ್ತಾ ಇಲ್ಲ, ಎಲ್ಲೆಲ್ಲಿ ಕನ್ವರ್ಷನ್ ಕಮ್ಮಿ ಆಗ್ತಾ ಇದೆ, ಭಾರತದಲ್ಲಿ ಹೆಚ್ಚಾಗಿ ಕನ್ವರ್ಷನ್ ಆಗಿರುವ ರಾಜ್ಯ ತಮಿಳ್ನಾಡು ಆಗಿರ್ಬೋದು, ಕೇರಳ ಆಗಿರ್ಬೋದು, ಒಡಿಸ್ಸಾ ಆಗಿರ್ಬೋದು, ಪಶ್ಚಿಮ ಬಂಗಾಳ ಆಗಿರ್ಬೋದು, ಎಲ್ಲ ಕಡೆ ಧರ್ಮ ಪರಿವರ್ತನೆ ಆಗ್ತಾ ಇದೆ. ಕರ್ನಾಟಕದಲ್ಲಿ ಯಾಕೆ ಆಗ್ತಾ ಇಲ್ಲ ಅನ್ನೋ ಒಂದು ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು ಕರ್ನಾಟಕದಲ್ಲಿ ಧರ್ಮಸ್ಥಳ ಒಂದು ಕೇಂದ್ರ ಬಿಂದುವಲ್ಲಿದೆ. ಧರ್ಮಸ್ಥಳದಲ್ಲಿ ಇರ್ತಕ್ಕಂಥ ಅನೇಕ ಸವಲತ್ತುಗಳು ಮತ್ತು ಆ ದೇವರ ಬಗ್ಗೆ ಇರತಕ್ಕಂಥ ಪವಿತ್ರತೆಯನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಇಂಟರ್ನ್ಯಾಷನಲ್ ಕಂಪ್ನಿ ಏನಿದೆ ಇದು ಇದನ್ನು ಸ್ಟಡಿ ಮಾಡಿ ನಮ್ಮ ಪ್ರಚಾರಕ್ಕೆ ಮತ್ತು ನಮ್ಮ ಧರ್ಮ ಪರಿವರ್ತನೆಗೆ ಯಾವುದು ಅಡ್ಡಗೋಡೆಯಾಗಿ ನಿಂತ್ಕೊಂಡಿದೆ, ಯಾವುದು ಅಡ್ಡಗೋಡೆಯಾಗಿ ನಿಂತ್ಕೊಂಡಿರ್ತಕ್ಕಂಥದ್ದು, ಒಂದು ಊಟ ಬೇಕು, ಒಂದು ಹಾಸ್ಪಿಟಲ್ ಬೇಕು, ಒಂದು ಎಜುಕೇಷನ್ ಬೇಕು, ಇದನ್ನು ಎಲ್ಲಿ ಕಮ್ಮಿ ಇದೆಯೋ ಅಲ್ಲಿ ಪ್ರಚಾರ ಮಾಡಬೇಕು. ಆದರೆ ಇದು ಸಂಪತ್ತಾಗಿ ಹೆಚ್ಚಾಗಿ ಇರ್ತಕ್ಕಂಥದ್ದು ಧರ್ಮಸ್ಥಳದಲ್ಲಿ. ಅದನ್ನು ನಾವು ಬೆನ್ಮೂರಿದ್ರೆ ಆ ಸಂಸ್ಥೆಯನ್ನು ನಾವು ಮಟ್ಟ ಹಾಕಿದ್ರೆ ಕರ್ನಾಟಕದಲ್ಲಿ ಧರ್ಮ ಪ್ರಚೋದನೆ ಮತ್ತು ಧರ್ಮ ಕನ್ವರ್ಷನನ್ನು ಹೆಚ್ಚಾಗಿ ಮಾಡ್ಬೋದು ಅಂಥೇಳಿ ಒಂದು ಇಂಟರ್ನ್ಯಾಷನಲ್ ಸಂಸ್ಥೆ ಚೆನ್ನೈನ ಮಾಜಿ ಒಬ್ಬ ಸಿಟ್ಟಿಂಗ್ MP ಮುಖಾಂತರ ಇದನ್ನು ಹುನ್ನಾರ ಮಾಡಿದರು. ಅದು ನಾನು 2023 ಸೆಪ್ಟೆಂಬರ್ 1ಕ್ಕೆ ಹೋಮ್ ಮಿನಿಸ್ಟ್ರಿ ಅಮಿತ್ ಶಾ ಅವ್ರಿಗಾಗಿರ್ಬೋದು, ಇಲ್ಲಿನ DIG ಆಗಿರ್ಬೋದು, ಆಗಿನ ಹೋಮ್ ಮಿನಿಸ್ಟರ್ ಆಗಿರ್ಬೋದು, DCPಗಾಗಿರ್ಬೋದು ನನ್ನ ಕಂಪ್ಲೇಂಟ್ ಕಾಪಿಯನ್ನು ಇಲ್ಲಿ ಪ್ರಚಾರಕ್ಕಾಗಿ ಧರ್ಮವನ್ನು ಬಳಸ್ಕೊಂಡಿದ್ದಾರೆ ಅಂಥೇಳಿ ಕಂಪ್ಲೇಂಟನ್ನು ನಾನು ಆವಾಗಲೇ 2023 ಸೆಪ್ಟೆಂಬರ್ 1ಕ್ಕೆ ಮಾಡಿ ಕರ್ನಾಟಕ ಪ್ರೆಸ್ ಕ್ಲಬ್ಬಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸನ್ನು ಮಾಡಿದ್ದೆ. ಧಾರ್ಮಿಕ ಪುಣ್ಯ ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟು ಅಲ್ಲಿ ಮತಾಂತರದ ಬಗ್ಗೆ ಅವರು ಮಾಡಿದಂಥ ಷಡ್ಯಂತ್ರವನ್ನು 2023ರಲ್ಲೇ ಪ್ರಶಾಂತ್ ಸಂಬರ್ಗಿ ಅವರು ಹೇಳಿದ್ರು. ಆ ಕುರಿತಾಗಿ ಧ್ವನಿ ಎತ್ತಿದ್ರು. ಈಗ ಇಲ್ಲಿಯವರೆಗೂ ಕೂಡ ಬಂದು ನಿಂತಿದೆ. ಮುಂದೆ ಇದು ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.